ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಗಾದೆ ಮಾತ್ನ ಹೇಳ್ತಾ ಇವತ್ತಿನ ಕತೆ. ಒಂದೂರಲ್ಲಿ ಒಬ್ಬ ಬಟ್ಟೆ ವ್ಯಾಪಾರಿ ಒಂದ್ ಕತ್ತೆ ಮತ್ತೆ ಕುದುರೆನ ಸಾಕೊಂಡಿರ್ತಾನೆ. ಒಂದಿನ ಬಟ್ಟೆ ವ್ಯಾಪಾರಕ್ಕೋಸ್ಕರ ಅವನು ಪಕ್ಕದೂರಿಗೆ ಹೋಗ್ಬೇಕಾಗಿರುತ್ತೆ. ತೂಕ ಇರೋ ಬಟ್ಟೆ ಮೂಟೆಗಳನ್ನ ಕತ್ತೆ ಮೇಲೆ ಹೊರಿಸಿ ಅವನು ಕುದುರೆ ಮೇಲೆ ಕೂತ್ಕೊಂಡು ಮನೆಯಿಂದ ಹೊರಡ್ತಾನೆ. ವ್ಯಾಪಾರಿ ಕುದುರೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಿದ್ರೆ ಕತ್ತೆ ಅವನ್ ಹಿಂದೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗುವರಿಯಲಾರೆ, ಮರೆಯಾಗಿ ಹೋಗಲಾರೆ ಅಂತ ಬಟ್ಟೆ ಮೂಟೆಗಳನ್ನ ಹೊತ್ಕೊಂಡು ಹೋಗ್ತಿರುತ್ತೆ. ಹೀಗೆ ಹೋಗ್ಬೇಕಾದ್ರೆ ದಾರಿ ಮಧ್ಯೆ ಸುಸ್ತಾಗಿ ವ್ಯಾಪಾರಿ ಒಂದ್ ಮರದ ಕೆಳಗೆ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡೋಕೆ ಅಂತ ಮಲಗ್ತಾನೆ. ವ್ಯಾಪಾರಿ ಮಲ್ಕೊಂಡ್ಮೇಲೆ ಆ ಕುದುರೆ ಮೆಲ್ಲಗ್ ಕತ್ತೆ ಹತ್ರ ಹೋಗಿ, ಎಂತ ಜನ್ಮನಪ್ಪ ನಿಂದು, ಜೀವನ ಪೂರ್ತಿ ತೂಕ ಇರೋ ವಸ್ತುಗಳನ್ನ ಹೊತ್ಕೊಂಡ್ ನಡೆಯೋದೇ ನಿನ್ನ ಹಣೆಬರಹ ಅನ್ಸುತ್ತೆ ಅಲ್ವಾ? ಇಂಥ ದುರ್ಗತಿ ಯಾರಿಗೂ ಬರೋದ್ ಬೇಡಪ್ಪ, ಮುಂದಿನ ಜನ್ಮ ಅಂತ ಇದ್ರೆ ನಾನ್ ಕತ್ತೆಯಾಗಿ ಮಾತ್ರ ಹುಟ್ಟಲ್ಲ ಅಂತ ರೇಗಿಸ್ಕೊಂಡ್ ನಗುತ್ತೆ. ಈ ಮಾತನ್ನ ಕೇಳಿ ಕತ್ತೆಗೆ ತುಂಬಾ ಅವಮಾನ ಆಗುತ್ತೆ. ಈ ಕುದುರೆಗೆ ಏನಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಒಂದು ಐಡಿಯಾ ಮಾಡುತ್ತೆ. ಹೀಗೆ ಸ್ವಲ್ಪ ಹೊತ್ತಾದ್ಮೇಲೆ ವ್ಯಾಪಾರಿ ನಿದ್ದೆಯಿಂದ ಎದ್ದು ಮುಂದೆ ಹೋಗೋಣ ಅಂತ ಬಟ್ಟೆ ಮೂಟೆಗಳನ್ನ ಕತ್ತೆ ಮೇಲೆ ಹೊರಿಸಿದಾಗ ಕತ್ತೆ ಆ ಮೂಟೆಗಳನ್ನ ಕೆಳಕ್ಕೆ ಬೀಳಿಸಿ ಅದನ್ನು ನೆಲಕ್ಕೆ ಬಿದ್ದು ಒದ್ದಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ವ್ಯಾಪಾರಿಗೆ ಭಯ ಆಗುತ್ತೆ. ಅಯ್ಯೋ ಪಾಪ, ಕತ್ತೆಗೆ ಹುಷಾರಿಲ್ಲ ಅಂತ ಅನ್ಸುತ್ತೆ ಅಂತ ಅಂದ್ಕೊಂಡು ಆ ಭಾರ ಇರೋ ಮೂಟೆಗಳನ್ನ ಕುದುರೆ ಮೇಲೆ ಹೊರಿಸಿ ಅವನು ಅದ್ರ ಮೇಲೆ ಕೂತ್ಕೊಂಡು ಮುಂದೆ ಹೊರಡ್ತಾನೆ. ಕತ್ತೆಗೆ ಅವಮಾನ ಮಾಡಿದ ತಪ್ಪಿಗೆ ಕುದುರೆ ಎಲ್ಲಾನೂ ತಾನೇ ಹೊತ್ಕೊಂಡು ನಡೆಯೋ ಹಾಗಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪಸಲ್ ಮೈಂಡ್, ಪ್ಲೀಸ್ ಟು ಶೇರ್, ಲೈಕ್ ಅಂಡ್ ಸಬ್ಸ್ಕ್ರೈಬ್.